Hi guys, welcome back to my YouTube channel. So in today's Airbnb vlog, there's a lot of things happening. The TV is going to be delivered. We are going to install the TV. The water filter is now being delivered. We are going to install the water filter. I'm going to go buy curtains. There's a lot of things that's going to happen today. ಆ್ಯಕ್ಚುಲಿ ವಾಟರ್ ಫಿಲ್ಟರ್ ತುಂಬ ಎಕನಾಮಿಕ್ ರೇಂಜಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಡೌಟು ಹೆಂಗಿರುತ್ತೆ ಏನು ಅಂತ ನೀರು. ಏನಕ್ಕೆ ನಮ್ಮ ಅಮ್ಮನ ಹೇಳ್ತಾ ಇದ್ರು ವಾಟರ್ ಫಿಲ್ಟರ್ ಎಲ್ಲ ಯೂಶ್ವಲಿ ಒಂದು 15,000 ಆ ಥರ ಎಲ್ಲ ಇರುತ್ತೆ ಅಂತ ಹೇಳಿದರು. ತುಂಬ ಎಕನಾಮಿಕ್ ರೇಟಲ್ಲೇ ಸಿಕ್ತು ನನಗೆ. ಏನಕ್ಕೆ ಏರ್ಬಿಎನ್ಬಿ ಯಾವತ್ತು ಎಷ್ಟಾಗುತ್ತೋ ಅಷ್ಟು ಲೋ ಇನ್ವೆಸ್ಟ್ಮೆಂಟಲ್ಲೇ ಮಾಡೋಕ್ಕೆ ಟ್ರೈ ಮಾಡಬೇಕು. ಬಟ್ ಟೆಕ್ನಿಷಿಯನ್ ಏನೋ ಪ್ರಾಮಿಸ್ ಮಾಡಿದ್ದಾನೆ, ಸರ್ ಸಕ್ಕತ್ತಾಗಿರುತ್ತೆ ಅಂತ. ಸೊ ನೀರನ್ನ ಟೇಸ್ಟ್ ಮಾಡಿಬಿಟ್ಟು ನೋಡೋಣ. ಏನೋ ಒಂಥರ ಪ್ಲಾಸ್ಟಿಕ್ ಟೇಸ್ಟ್ ಥರ ಇದೆ, ಬಟ್ ಓಕೆ ಪರವಾಗಿಲ್ಲ, ಚೆನ್ನಾಗಿದೆ. ಅವರು ಟೆಕ್ನಿಷಿಯನ್ ಹೇಳಿದ್ರು ಒಂದು ಅರ್ಧ ಟ್ಯಾಂಕ್ ಫಿಲ್ ಆದಮೇಲೆ ಆ ನೀರನ್ನ ಫ್ಲಶ್ ಔಟ್ ಮಾಡಿಬಿಟ್ಟು ಆಮೇಲೆ ಟೇಸ್ಟ್ ಮಾಡಿ ನೀರು ಚೆನ್ನಾಗಿರುತ್ತೆ. TDS ಲೆವೆಲ್ ತೋರಿಸಿದ್ರು ಒಂದು 40 ಅಂತ ಏನಾಯಿತು. ChatGPT ಏನು ಕೇಳಿದೆ TDS ಲೆವೆಲ್ ಎಷ್ಟಿರಬೇಕು ಅಂತ. ಆ್ಯಂಡ್ ಇಟ್ ಸೆಡ್ ನಮ್ಮ ಮಮ್ಮಿ ಫೋನ್. ಚಪ್ಮಾ ಈ ಕಡೆ ಏರ್ಬಿಎನ್ಬಿ ಜಾಗ 20 minutes later. ನಾನು ಲಿಸ್ಟಿಂಗ್ಗೆ ಮಾಡೋ ಏರ್ಬಿಎನ್ಬಿಯಲ್ಲಿ ಇದ್ದೀನಿ. ಇಲ್ಲೇ ಮಲ್ಕೊಂಡಿದ್ದು ನಾನು ನಿನ್ನೆ ನೈಟು. ಏನಕ್ಕೆ ಇಲ್ಲೇ ಮಲ್ಕೊಂಡಿದ್ದು ಅಂದರೆ ಏರ್ಬಿಎನ್ಬಿ ಮಾಡೋ ಪ್ರಾಸೆಸ್ ತುಂಬ ಡಿಲೇ ಆಗ್ತಾಯಿತ್ತು. ಒಂದಾದ್ಮೇಲೆ ಒಂದೇನೋ ಒಂದು ಬರ್ತಾಯಿತ್ತು. ಆಮೇಲೆ ನಮ್ಮ ಮನೆ ಇಲ್ಲಿ ಪಕ್ಕದಲ್ಲೆಲ್ಲ ಸ್ವಲ್ಪ ದೂರ ಇದೆ. ಸೊ ನಾನು ಹೋಗಿ ಬಂದು ಎಲ್ಲ ಮಾಡ್ತಾಯಿದ್ದೆ. ಸೊ ನಾನೇನು ಡಿಸೈಡ್ ಮಾಡಿದೆ ಅಂದರೆ ಇಲ್ಲೇ ಏರ್ಬಿಎನ್ಬಿಲೇ ಮಲ್ಕೊಂಡ್ಬಿಡ್ತೀನಿ ಒಂದು 2 to 3 days. ಸೊ ದಟ್ ಎಲ್ಲ ಥಿಂಗ್ಸ್ ಬೇಗ ಬೇಗ ಆಗಿಬಿಡುತ್ತೆ. ಆಮೇಲೆ ಲಿಸ್ಟಿಂಗ್ನ ಲೈವ್ ಮಾಡಿಬಿಟ್ಟು ನಾನು ವಾಪಸ್ ಮನೆಗೆ ಹೋಗ್ಬೋದು ಅಂತ. ಸೊ ಇಲ್ಲೇ ನಾನು ಬ್ರೇಕ್ಫಾಸ್ಟು ಇಟ್ಕೊಂಡಿದ್ದೀನಿ. ಸೊ ನೈಟೇ ನಾನು ಈ ಥರ ಓಟ್ಸು, ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊತೀನಿ. ಬೆಳಗ್ಗೆ ಎದ್ದಿದ್ದೆ ವೇ ಪ್ರೋಟೀನ್ನ ಒಂದು ಸ್ಕೂಪ್ ಹಾಕ್ಬಿಟ್ಟು ಆಮೇಲೆ ಒಂದು ಬನಾನ ಮಿಕ್ಸ್ ಮಾಡ್ತೀನಿ. ಇರುತ್ತೆ ಹೈ ಪ್ರೋಟೀನ್ ಮತ್ತು ಲೋ ಕ್ಯಾಲರಿ ಬ್ರೇಕ್ಫಾಸ್ಟ್ ಇದು. ಸೊ ನಾನು ಆಲ್ಮೋಸ್ಟ್ ಎವ್ರಿ ಡೇ ಇದನ್ನೇ ತಿನ್ನೋದು. ನಾನು ಎಷ್ಟಾಗುತ್ತೋ ಅಷ್ಟು ಇದನ್ನೇ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಟ್ರಾವೆಲಿಂಗ್ ಟೈಮಲ್ಲೂ ಕೂಡ ಎಷ್ಟಾಗುತ್ತೋ ಇದನ್ನೇ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಈಸಿ ಮಾಡೋದಕ್ಕೆ. ಆ್ಯಂಡ್ ಇಟ್ಸ್ ವೆರಿ ಟೇಸ್ಟಿ, ಸ್ವೀಟಾಗೂ ಇರುತ್ತೆ. ನನ್ನ ಸ್ವೀಟ್ ಕ್ರೇವಿಂಗ್ಸು ಹೋಗ್ಬಿಡುತ್ತೆ ಇದೊಂದು ಬ್ರೇಕ್ಫಾಸ್ಟ್ಗೆ. ಸೊ ಒನ್ ಆಫ್ ಮೈ ಏರ್ಬಿಎನ್ಬಿ ಲಿಸ್ಟಿಂಗ್ಸು ಖಾಲಿ ಮಾಡಿದ್ದಾರೆ ಇವಾಗ. ಬೆಳಗ್ಗೆ 11 o'clock ಚೆಕ್ಔಟ್ ಇರುತ್ತೆ. ಸೊ ನೋಡೋಣ ಚೆಕ್ಔಟ್ ಮಾಡಿರೋ ಟೈಮಲ್ಲಿ ಹೆಂಗಿಟ್ಟಿದ್ದಾರೆ ರೂಮ್ನ ಅಂತ. ಲೈಟ್ ಆನ್ ಕರೋ. ಈ ಸಬ್ ಉನ್ನೋನು ಈ ಸಾಫ್ ಕಿಯಾ ನೋಡಿ. ಎಷ್ಟು ಏರ್ಬಿಎನ್ಬಿದು ದೊಡ್ಡ ಪ್ರೋ ಅಡ್ವಾಂಟೇಜ್ ಏನಂದರೆ ಯೂಶ್ವಲಿ ಗೆಸ್ಟ್ಸು ಹೋಗೋಕ್ಕಿಂತ ಮುಂಚೆ ಅವರೇ ಕ್ಲೀನ್ ಮಾಡಿಬಿಡ್ತಾರೆ ನೋಡಿ. ಅಂದರೆ ಇಷ್ಟು ಚಿಕ್ಕ ರೂಮಲ್ಲಿ ಗಲೀಜ್ ಆಗೇ ಆಗುತ್ತೆ 100%. ಬಟ್ ಏನಿದೆಯೋ ಪ್ರತಿಯೊಂದು ಕ್ಲೀನ್ ಮಾಡಿಬಿಟ್ಟು ಅದನ್ನ ಇಟ್ಬಿಡ್ತಾರೆ ಈ ಥರ. ಯೂಶ್ವಲಿ ಲಾಡ್ಜಸ್ಸು, ಹೋಟೆಲ್ಸ್ ಎಲ್ಲ ಹುಡುಗರು ಬರೋದು ಆ ಥರ ಎಲ್ಲ ಆಗುತ್ತಲ್ಲ. ಸೊ ಅವರಲ್ಲಿ ಹುಡುಗರೆಲ್ಲ ಬಂದಾಗ ತುಂಬ ಗಲೀಜ್ ಮಾಡಿಬಿಡ್ತಾರೆ. ಸೊ ಆ ಥರ ಆಗಲ್ಲ ಏರ್ಬಿಎನ್ಬಿಯಲ್ಲಿ. ಸೊ ದಟ್ ಈಸ್ ಒನ್ ಆಫ್ ದ ಅನದರ್ ಮೇನ್ ಅಡ್ವಾಂಟೇಜ್. ಪಿಂಕು किसने दिया 10 रुपये? The guests you get through Airbnb are very decent. It's a house alwa, so they treat it as a house, not as a hotel. ಸ್ಮಾರ್ಟ್ TV ಆರ್ಡರ್ ಮಾಡಿದ್ವಿ, ಅದು ಬಂದಿದೆ ಇವಾಗ. ಅಮೆಝಾನಲ್ಲಿ ಏನೋ ಒಂದು ಓಪನ್ ಬಾಕ್ಸ್ ಚೆಕಿಂಗ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಕ್ರ್ಯಾಕ್ ಆಗಿದೆ. ಸೊ ವಾಪಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಟಿವಿನ. ಒಳ್ಳೇದಾಯಿತು. ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಮತ್ತೆ ಒಂದು ಸಲ ವೈಫೈ ಕನೆಕ್ಟ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ ಅಂತ ಆನ್ ಮಾಡಿ ನೋಡಿದೆ. ಆವಾಗ ಗೊತ್ತಾಯಿತು ದಟ್ ಈ ಥರ ಪ್ರಾಬ್ಲಮ್ ಇದೆ ಅಂತ. ಸೊ ಇವಾಗ ಮತ್ತೆ ಇನ್ನೊಂದು ಡೇ ಡಿಲೇ. ಮತ್ತೆ ಇವತ್ತು ವಾಪಸ್ ಹೋಗುತ್ತೆ, ನಾಳೆ ಇನ್ನೊಂದು TV ಬರುತ್ತೆ. ಐ ಹೇಟ್ ಇಟ್. ನನಗೆ ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ಲೈವ್ ಹೋಗಬೇಕು. ಬಿಕಾಸ್ ಐ ವಾಂಟ್ ಟು ಫಿನಿಶ್ ದಿಸ್ ಏರ್ಬಿಎನ್ಬಿ ಲಿಸ್ಟಿಂಗ್ ಆ್ಯಂಡ್ ಐ ವಾಂಟ್ ಟು ಗೆಟ್ ಔಟ್ ಆಫ್ ದ ಕಂಟ್ರಿ ಆಸ್ ಸೂನ್ ಆಸ್ ಪಾಸಿಬಲ್. ವಿ ಆರ್ ನೌ ಗೋಯಿಂಗ್ ಟು ಡಿಮಾರ್ಟ್. ಯಾಕಂದರೆ ಇಲ್ಲೇ ಎಲ್ಲದಕ್ಕಿಂತ ಚೀಪೆಸ್ಟಾಗಿ ಸಿಗೋದು ಅಂತ ಅಂದ್ಕೊಂಡಿದ್ದೀನಿ. ಮಾರ್ಕೆಟಲ್ಲಿ ಏನೋ ಚೀಪಾಗಿ ಸಿಗುತ್ತೆ, ಬಟ್ ಇಲ್ಲಿ ಒಂದು ಸ್ವಲ್ಪ ಕನ್ವೀನಿಯೆಂಟ್. ಎಲ್ಲ ಏನೇನು ಬೇಕೋ ಅವೆಲ್ಲ ಒಂದೇ ಕಡೆ ಸಿಗುತ್ತೆ. ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ. ಒನ್ಸ್ ಐ ಗೋ ಟು ದ ಏರ್ಬಿಎನ್ಬಿ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ.
ಚಪ್ಪಲಿಗಳು. ಸೊ ಏರ್ ಬಿ ಎನ್ ಬಿ ಗೆಸ್ಟ್ ಯಾರ್ಯಾರು ಬರ್ತಾರೋ ಅವರೆಲ್ಲ ಮನೇಲಿ ಚಪ್ಪಲಿ ಹಾಕ್ಕೊಂಡು ನಡೀಲಿ ಅಂತ. ಆಮೇಲೆ ಈ ಡೋರ್ ಮ್ಯಾಟು, ಕರ್ಟೆನ್ಸು. ಇಲ್ಲಿ ಏನಕ್ಕೆ ಕರ್ಟೆನ್ಸ್ ಅಂದರೆ ಇಲ್ಲಿರೋ ಕರ್ಟೆನ್ಸು ತುಂಬ ಅಸಹ್ಯವಾಗಿದೆ. ಸೊ ಥೀಮ್ಗೆ ಸೆಟ್ ಆಗಲಿ ಅಂತ ಕರ್ಟೆನ್ಸು, ಪಿಲ್ಲೋ ಕವರ್ಸ್, ಮತ್ತು ಪಿಲ್ಲೋ ಕವರ್ಸ್ಗೆ ಬೇಕಾಗಿರೋ ಪಿಲ್ಲೋ, ಇನ್ನೇನು ಅಷ್ಟೇ ಅನಿಸುತ್ತೆ. ಎಮರ್ಜೆನ್ಸಿ ಬಲ್ಪು, ಏನಕ್ಕಂದರೆ ಇಲ್ಲಿ ಯು ಪಿ ಎಸ್ ಇಲ್ಲ. ಯು ಪಿ ಎಸ್ ಒಂದು ಸ್ವಲ್ಪ ದುಡ್ಡಾಗಲಿ ಆಮೇಲೆ ಹಾಕ್ಸ್ತೀನಿ. ಆಮೇಲೆ ಒಂದು ಪುಟ್ಟ ಫ್ಲವರ್ ಡೆಕೋರೇಟಿವ್ ಪರ್ಪಸ್ ಆಗಿ ನೋಡಿ, ಕ್ಯೂಟಾಗಿ ಕಾಣಿಸೋದಕ್ಕೆ. ವಾವ್, ನಾನು ಆ್ಯಕ್ಚುಲಿ ಡಿಸೈನರ್. ಸೊ ಡಿಸೈನರ್ ಥರ ಯೋಚನೆ ಮಾಡ್ತೀನಿ. ಈ ಕರ್ಟೆನ್ಸ್ ಇಡ್ಬೋದು, ಇಲ್ಲೂ ಕರ್ಟೆನ್ಸ್ ಇದೆ, ಅದನ್ನು ಇಡ್ಬೋದು, ಬಟ್ ಏಸ್ಥೆಟಿಕ್ಕಾಗಿ ಕಾಣಿಸ್ಬೇಕು. ಬಿಕಾಸ್ ಐ ಆಮ್ ಅ ಡಿಸೈನರ್ ಅಲ್ವಾ. ಆ್ಯಂಡ್ ನನಗೆ ಕಂಟೆಂಪ್ರರಿ ಥೀಮ್ ಅಂದರೆ ಸಖತ್ ಇಷ್ಟ. ನಾನು ಆ್ಯಕ್ಚುಲಿ ಎಲ್ಲ ಪ್ರಾಡಕ್ಟ್ಸ್ಗೂ ಅದನ್ನೇ ಪ್ರಿಫರ್ ಮಾಡೋದು. ಸೊ ಕೀಪ್ ವಾಚಿಂಗ್, ನೋಡಿ ಹೆಂಗೆ ಮಾಡ್ತೀನಿ ಈ ರೂಮ್ನ ಅಂತ. ಗೈಸ್, ಆ್ಯಂಡ್ ನೌ ವಿ ಆರ್ ಆಫ್ ಟು ದ ಜಿಮ್ ಬಿಕಾಸ್ ಮಸಲ್ಸ್. ನಾನು ಹೆಂಗಾಗಿದ್ದೀನಿ ಅಂದರೆ, ನಾನು ಇಂಟೀರಿಯರ್ ಕೆಲಸದಲ್ಲಾದರೂ ಇರಲಿ, ಏರ್ ಬಿ ಎನ್ ಬಿ ಕೆಲಸದಲ್ಲಾದರೂ ಏನಾದರೂ ಇರಲಿ, I make it a point that I go to the gym every fucking day. And I advise you all to do the same too. Literally, later I'm meeting my friends and I'm going to drink. I mean, I'm addicted to gym, guys. You will be too. Once you get results, you will also be addicted to the gym. Okay, I'll see you at the gym. Bro, you wanna take log, please? From Hey, ನೋಡಿ ಶಶಿಧರ್ ಪಾಟೀಲ್. ಲಕ್ಷ್ಮೀಕಾಂತ್. Bro, you wanna take... ಅವೆಲ್ಲ ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ. ಅದಕ್ಕೆ ಇವಾಗವರೆಗೂ ಏನೂ ಶೂಟ್ ಮಾಡಿಲ್ಲ ನಾನು. ಇವಾಗ ದೇವೇಗೌಡ ಹೋಗ್ತಾ ಇದೀವಿ. ದೇವಗೌಡ ಪೆಟ್ರೋಲ್. Sorry. ದೇವೇಗೌಡ ಪೆಟ್ರೋಲ್ ಬಂಕ್ ಹೋಗ್ತಾ ಇದೀವಿ ತಿನ್ನಕ್ಕೆ. ಐ ಟೇಕ್ ಯು ಗೈಸ್ ಸರ್. ಪೀಸ್ ಔಟ್. ನಮಸ್ಕಾರ ಬೆಂಗಳೂರು. ನೀವು ಬೆಳಗ್ಗೆ ಎದ್ಬಿಟ್ಟು ಒಂದು 4 ಗಂಟೆ ದೇವೇಗೌಡ ಹೋದ್ರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಪೀಸ್ ಔಟ್. 4 o'clockಗೆ ಏನಾದರೂ ತಿಂಡಿ ಬೇಕಂದ್ರೆ ನೋಡಿ, ಎಷ್ಟು ಜನ ಇದ್ದಾರೆ. ಇವನು ಯಾರೋ ಪೀಸ್ ಔಟ್ ಯಾವುದೋ ಒಂದು ವರ್ಡ್ ಕಲ್ತ್ಕೊಂಡ್ಬಿಟ್ಟು ಅವ್ರು ಇಂಗ್ಲೀಷಲ್ಲಿ. ಇವತ್ತು ಇನ್ಸ್ಪಿರೇಷನ್ ಏನೋ ಸಿಕ್ತು ಬೇರೆದು ದೊಡ್ಡ ಎಣ್ಣೆ ಹೈ ಕ್ಯಾಲರಿ ತೊಟ್ಟು. ಬಿಡು. ಅವನೇನಾದ್ರು ಎರಡು Thanks. Love you.